ಬ್ಯಾಟರಾಯನಪುರ ನಗರದ ಬ್ಯಾಟರಾಯನಪುರ ಹೊಸ ಬಡಾವಣೆ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ 36ನೇ ವರ್ಷದ ನಗರ ದೇವತೆಗಳಾದ ಶ್ರೀ ಮಾರಿಯಮ್ಮ ದೇವಿ ಹಾಗೂ ಬಂಡೆ ಮಹಾಕಾಳಮ್ಮ ದೇವಿಯವರ ವಾರ್ಷಿಕೋತ್ಸವವನ್ನು ಭಕ್ತಿಭಾವದಿಂದ ಹಾಗೂ ಅದ್ದೂರಿಯಾಗಿ ಆಚರಿಸಲಾಯಿತು. ರಾಜ್ಯ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಅಮರ್ ಹಾಗೂ ಉದ್ಯಮಿ ನಾಗರಾಜು ಅವರ ನೇತೃತ್ವದಲ್ಲಿ ನಡೆದ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಎಂ ಕೃಷ್ಣಪ್ಪ ಅವರು ಆಗಮಿಸಿ ದೇವರ ದರ್ಶನ ಪಡೆದು ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಸ್ಥಳೀಯ ಗಣ್ಯರು ಹಾಗೂ ಹಿರಿಯ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವಿಶೇಷ ಪೂಜೆಗಳು, ಅಲಂಕಾರ, ಮಹಾಮಂಗಳಾರತಿ ಮತ್ತು ಪಂಗಳಾರತಿ ಮತ್ತು ಪ್ರಸಾದ ವಿತರಣೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದ್ದು ಭಕ್ತಿಭಾವ ಮತ್ತು ಸಂಭ್ರಮದ ವಾತಾವರಣ ನಿರ್ಮಾಣಗೊಂಡಿತ್ತು. ಒಟ್ಟಾರೆ ಬ್ಯಾಟರಾಯನಪುರದಲ್ಲಿ ನಡೆದ ದೇವಿ ವಾರ್ಷಿಕೋತ್ಸವವು ಭಕ್ತಿ, ಸಂಪ್ರದಾಯ ಮತ್ತು ಜನಸಾಗರದ ನಡುವೆ ಯಶಸ್ವಿಯಾಗಿ ನೆರವೇರಿತು. ಈ ಒಂದು ಸಂಸ್ಥೆ ಬ್ಯಾಟರಾಯನಪುರ ಹೊಸ ಬಡಾವಣೆ ಕ್ಷೇಮಾಭಿವೃದ್ಧಿ ಸಂಘ ಎಂಎಂ ರಸ್ತೆ 1982ರಲ್ಲಿ ಪ್ರಾರಂಭ ಆಯಿತು. ಅಂದರೆ ಆ ವೇಳೆಯಲ್ಲಿ ತುಂಬ ಕಡಿಮೆ ಜನ ಇದ್ರು. ಈಚೆಗೆ ಸುಮಾರಾಗಿ ಒಂದು 15 ವರ್ಷದಿಂದ ಈಚೆಗೆ ನಾವು ಅನುದಾನನ ಬ್ಯಾಟರಾಯನಪುರ ಹೊಸ ಬಡಾವಣೆ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಸನ್ಮಾನ್ಯ ಶ್ರೀ ಎಂ ಕೃಷ್ಣಪ್ಪನವರು ಹಾಗೂ ನಮ್ಮ ಮಾಜಿ ಸಚಿವರು ಹಾಗೂ ವಿಜಯನಗರ ವಿಧಾನಸಭಾ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ಎಂ ಕೃಷ್ಣಪ್ಪರವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಹಾಗೂ ಇದಕ್ಕೆ ಪ್ರೋತ್ಸಾಹ ನೀಡ್ತಾ ಇರುವವರು ಸನ್ಮಾನ್ಯ ಶ್ರೀ ಎಂ ಲಕ್ಷ್ಮಣ್, ಮಾಜಿ ಉಪ ಮಹಾಪೌರರು, ಬೆಂಗಳೂರು ಮಹಾನಗರ ಪಾಲಿಕೆ. ಇವರು ಸಹ ಅನೇಕ ವೇಳೆಯಲ್ಲಿ ನಮ್ಮ ಸಂಘಕ್ಕೆ ಅವರ ಕೈಲಾದ ಸಹಾಯವನ್ನ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷವೂ ಸಹ ದೇವೇಂದ್ರನಗರ ವಿಧಾನಸಭಾ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ಪ್ರಿಯಕೃಷ್ಣರವರು ಹಾಗೂ ಪ್ರದೀಪ್ ಸರ್ ರವರು ಸಹ ಪ್ರತಿ ವರ್ಷವೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮಗೆ ಎಲ್ಲ ರೀತಿಯಲ್ಲೂ ಸಹ ಪ್ರೋತ್ಸಾಹವನ್ನ ಕೊಡ್ತಾ ಇದ್ದಾರೆ. ನಮ್ಮ ಊರಿನ ನಮ್ಮ ಸಂಘದ ಪದಾಧಿಕಾರಿಗಳಾದಂಥ ಎಲ್ಲ ಸದಸ್ಯರು, ಅಂದರೆ ಶ್ರೀಮಾನ್ ಗಿರೀಶ್ ಅವರು, ಸನ್ಮಾನ್ಯ ಶ್ರೀ ಜಯಕುಮಾರ್ ಅವರು, ಸನ್ಮಾನ್ಯ ಶ್ರೀ ಸೋಮಶೇಖರ್ ಅವರು, ಸನ್ಮಾನ್ಯ ಶ್ರೀ ಪಾಪಣ್ಣ, ಸನ್ಮಾನ್ಯ ಶ್ರೀ ನವೀನ್ ರವರು, ಅನೇಕ ರೀತಿಯಲ್ಲಿ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಬಡಾವಣೆಯ ಹಿರಿಯ ನಾಗರಿಕರೆಲ್ಲರ ಸಹಾಯದಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇದು 36ನೇ ವರ್ಷದ ಕಾರ್ಯಕ್ರಮ. ಸುಮಾರಾಗಿ ಒಂದು 2,400 ಮೇಲೆ ಊಟ ಮಾಡಿದ್ರು. ಬೆಳಿಗ್ಗೆ 11 ಗಂಟೆಗೆ ಪ್ರಾರಂಭ ಆಯಿತು. ಸಾಯಂಕಾಲ 4 ಗಂಟೆ ತನಕ ಸಹ ಬಂದು ಎಲ್ಲರೂ ಸಹ ಅನ್ನದಾನದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬಿ ರಂಗಪ್ಪ ಅಂತೇಳಿ. ನಾನು 1982ರಿಂದ 2015 ತನಕ ಕಾರ್ಯದರ್ಶಿಯಾಗಿ ನನ್ನ ಕೈಲಾದ ಕಿಂಚಿತ್ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾ ಇದೆ. ಈಗ ನಮ್ಮ ಸಂಘದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ತಿಮ್ಮಯ್ಯನವರು ಹೋದ ವರ್ಷ ದೈವಾಧೀನರಾದರು. ಆ ಪ್ಲೇಸ್ನಲ್ಲಿ ನನ್ನನ್ನು ನೇಮಕಾತಿ ಮಾಡಿದ್ದಾರೆ. ಎಲ್ಲರೂ ಸೇರಿ
ನನ್ನ ಒಂದು ಅಭಿಪ್ರಾಯ ಅಲ್ಲ, ಸಂಘದ ಪದಾಧಿಕಾರಿಗಳೆಲ್ಲರೂ ಸೇರಿ ಅಣ್ಣ ಇದೊಂದು ಮುಂದುವರ್ಸ್ಕೊಂಡು ಹೋಗೋಣ ಅಂತ ಹೇಳಿದ್ರು. ನನ್ನ ಕೈಲಾದಷ್ಟು ನಾನು ಸೇವೆಯನ್ನ ಮಾಡೋದಕ್ಕೆ ಎಲ್ಲರೂ ಸಹಕಾರವನ್ನ ಕೋರ್ತಾ ಇದ್ದೀನಿ. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಇದು ಸುಮಾರು ಎಷ್ಟು ವರ್ಷ ಇದೀಗ 35 ವರ್ಷಗಳಿಂದ ಸತತವಾಗಿ ಅಣ್ಣಮ್ಮ ಮತ್ತು ಬಂಡಿ ಕಾಳಮ್ಮ ನಮ್ಮ ನಾಡ ದೇವತೆಗಳ ಹಬ್ಬವನ್ನ ಪ್ರತಿ ವರ್ಷ ವಿದ್ಯಮಾನ ಅಧ್ಯಕ್ಷ ಮಾಡ್ತಾ ಇದ್ದಾರೆ. ಈ ಸಲ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗವಹಿಸಿದ್ದಾರೆ. ಬಹಳ ತುಂಬಾ ಖುಷಿ ಆಗುತ್ತೆ. ನಾವು ಏನಕ್ಕೆ ಆಚರಣೆ ಮಾಡ್ಕೊಂಡು ಬರ್ತೇವೆ ಅಂತಂದ್ರೆ, ನಮ್ಮ ನಾಡಿನ ನಮ್ಮ ಜನತೆಗೆ, ನಮ್ಮ ಬಡಾವಣೆ ಜನತೆಗೆ ಒಳ್ಳೇದಾಗ್ಲಿ, ನಮ್ಮ ನಾಡಿನ ಜನತೆಗೆ ಒಳ್ಳೇದಾಗ್ಲಿ ಅಂತ ಈ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬರ್ತಾರೆ. ಅದು ಎಂದು ಎಷ್ಟು ಸಂತೋಷದಿಂದ ಎಲ್ಲ ಭಾವಿಸಿದ್ದಾರೆ. ಖುಷಿ ಆಗುತ್ತೆ ನೋಡಿದ್ರೆ. ಇದು ಎಲ್ಲ ಸ್ವಂತ ವಾಲಂಟಿಯರ್ ಬಂದಿರೋ ಜನಗಳಿದೆ ಎಲ್ಲ. ಹಾಗಾಗಿ ನಾನು ನಾಗರಾಜ್ ಅಂತೇಳಿ ಮೊದಲು ಇಲ್ಲೇ 10 ವರ್ಷ ಇಲ್ಲೇ ಇದೇ ಮಾಡಿ ವಾಸ ಮಾಡ್ತಾ ಇದ್ದೆ. ಇಲ್ಲೇ ಮನೆ ನಮ್ದು. ಈಗ RR ಶಿಫ್ಟ್ ಆಗಿದ್ದೀನಿ. ನಾನು ಉದ್ಯಮಿ ಹಾಗೂ ಸಿವಿಲ್ ಇಂಜಿನಿಯರ್. ನಾವು ಗುತ್ತಿಗೆದಾರ ಕೆಲಸ ಮಾಡ್ತಾ ಇದ್ದೀನಿ. ಈ ಪ್ರತಿ ವರ್ಷ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಖುಷಿ ನನಗೆ. ನಮ್ಮ ಊರಲ್ಲಿ ಹಬ್ಬ ಮಾಡ್ದಂಗೆ ಆಗುತ್ತೆ. ನಾವು ಹಳ್ಳಿಯಿಂದ ಬಂದಿರೋದೆ ಬೆಂಗಳೂರಿಗೆ. 40 ವರ್ಷ ಆಯ್ತು ಬೆಂಗಳೂರಿಗೆ ಬಂದಿಲ್ಲಿ. ಸೊ ಹಾಗಾಗಿ ನಮ್ಗೆ ಇದು ಒಂಥರ ನಮ್ಮ ನಾಡ ಹಬ್ಬ ಅಂದ್ರೆ ಬಹಳ ಖುಷಿ ನನಗೆ ಮಾತಾಡೋದು. ಸರ್, ಎಲ್ಲಾರ್ಗು ಇಲ್ಲಿ ನೆರೆದಿರೋರು, ಮಾಧ್ಯಮದವ್ರಿಗೂ ಹಾಗೂ ಸಾರ್ವಜನಿಕರಿಗೂ ಎಲ್ಲಾರ್ಗು ನನ್ನ ಹೃದಯಪೂರ್ವಕ ನಮಸ್ಕಾರ ಹೇಳ್ತೀನಿ. ಇಲ್ಲಿ ಬ್ಯಾಟರಾಯನಪುರ ಕ್ಷೇಮಾಭಿವೃದ್ಧಿ ಸಂಘ 35ನೇ ವರ್ಷದ್ದು ಅದ್ದೂರಿ ಅಣ್ಣಮ್ಮ ಹಾಗೂ ಬಂಡಿ ಕಾಳಮ್ಮ ಪೂಜೆನ ಅದ್ದೂರಿಯಾಗಿ ಮಾಡಿದ್ದಾರೆ. ಇಲ್ಲಿ ಬ್ಯಾಟರಾಯನಪುರ ಹೊಸ ಬಡಾವಣೆಯಲ್ಲಿ ಸುಮಾರು 3,500 ಇಂದ 4,000 ಜನಕ್ಕೆ 35ನೇ ವರ್ಷದ್ದು ಅಣ್ಣಮ್ಮ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಅನ್ನ ಸಮರ್ಪಣೆ ಪ್ರತಿಯೊಬ್ಬರಿಗೂ ಎಲ್ಲರ ಪ್ರೋತ್ಸಾಹದಿಂದ ಹಾಗೂ ನಮ್ಮ ನಾಗರಾಜ್ ಸರ್ ಹಾಗೂ ಪುರುಷೋತ್ತಮ್ ಅವರು ಎಲ್ಲ ಹಿರಿಯರು ಸ್ಥಳೀಯರು ಎಲ್ಲ ಕೈ ಜೋಡಿಸಿ ಅದ್ದೂರಿಯಾಗಿ ಈ ವರ್ಷ ತುಂಬಾ ವಿಜೃಂಭಣೆಯಿಂದ ಮಾಡಿದ್ದಾರೆ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ನಾನು ಅಮ್ಮರ್ ಅಂದ್ಬಿಟ್ಟು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಾಂಗ್ರೆಸ್ ವಕೀಲರು ಹಾಗೂ ನಮಸ್ಕಾರ ಸರ್. ಪುರುಷೋತ್ತಮ್ ಅಂದ್ಬಿಟ್ಟು ಬ್ಯಾಟರಾಯನಪುರ ಹೊಸಬಡಾವಣೆ. ನಾನು ಹುಟ್ಟಿದ್ದು ಇಲ್ಲೇ, ಬೆಳೆದಿರೋದು ಇಲ್ಲೇ. ಸುಮಾರು 35 ವರ್ಷದಿಂದ ಅದ್ದೂರಿಯಾಗಿ ಅಣ್ಣಮ್ಮ ಕಾರ್ಯಕ್ರಮ ಮಾಡ್ಕೊಬತ್ತವ್ರೆ. ಆಗ ಹಿರಿಯವ್ರು ಮಾಡ್ಕೊಬತ್ತಾ ಇದ್ರು. ರಂಗಸಮ್ಮಪ್ಪ, ಸೀನಪ್ಪ, ನಾರಾಯಣಪ್ಪ, ವೆಂಕಟರಮಣಪ್ಪ ಅವರೆಲ್ಲರೂ ಸೇರ್ಕೊಂಡು ಮಾಡ್ಕೊಬತ್ತಿದ್ರು. ಇವತ್ತು ದಿವಸ ಅವ್ರ ಮಕ್ಕಳು ಮಾಡ್ಕೊಬತ್ತವ್ರೆ. ಹೆಚ್ಚಿನ ಪ್ರೋತ್ಸಾಹಕ್ಕೆ ನಮ್ಮ ವಿಜಯನಗರ ಶಾಸಕರಾದ ಎಂ ಕೃಷ್ಣಪ್ಪನವರು, ನಮ್ಮ ನಾಗರಾಜ್ ಸರ್ ಅವರು, ನಮ್ಮ ಅಮ್ಮರವರು, ಕೃಷ್ಣ ಅವರು, ಅರ್ಜುನ್ ಅವರು, ಎಂ ಲಕ್ಷ್ಮೀನಾರಾಯಣವರು ಎಲ್ಲರೂ ಸೇರ್ಕೊಂಡು ಎಲ್ಲ ಕೈಗೂಡಿ ಒಳ್ಳೆ ಅದ್ಭುತವಾದ ಕಾರ್ಯಕ್ರಮ ಕೊಡ್ತಾವ್ರೆ. 35 ವರ್ಷದಿಂದ ಹಿಂಗೆ ಮಾಡ್ಕೊ ಬರ್ತಾವ್ರೆ. ಬತ್ತಾ ಜನ ಕಮ್ಮಿ ಆಯ್ತಲ್ಲ ಹೊರತು ಜಾಸ್ತಿ ಆಯ್ತವ್ರೆ. ಸುಮಾರು ವರ್ಷದಿಂದನೂ ಬಹಳ ವರ್ಷ. ಇವಾಗ ನೋಡಿ, ಬೆಳಗ್ಗೆ 11 ಗಂಟೆ ಸ್ಟಾರ್ಟ್ ಆಗಿ 4 ಗಂಟೆವರೆಗೂ ನಡೆದಿದೆ. ಸಂಜೆ ಮತ್ತೆ ಆರ್ಕೆಸ್ಟ್ರಾ ಇದೆ. ನಾಳೆ ಮನ್ಮನೆಗೆ ಮೆರವಣಿಗೆ ಇದೆ. ಅದ್ದೂರಿಯಾದ ಕಾರ್ಯಕ್ರಮ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸ್ತಾವ್ರೆ. ಇದೇ ಸಂತೋಷ. ಒಂದು ಊರ ಹಬ್ಬದ ತರ ಮಾಡ್ತಾ ಇದೀವಿ. ಬಹಳ ಚೆನ್ನಾಗಿದೆ ಸರ್.